ಹಿರಿಯ ನಾಗರಿಕರ ಕೇಸು ಈ ಒಂದು ವಾರದಿಂದ ಬಂದಿದ್ರು. ಏನ್ ಕೆಲಸ ಮಾಡ್ತಾ ಇದ್ರು? ನಾನು ಟೀಚರು. ಮಕ್ಕಳೇನು ಇಬ್ಬರು ಎಂಪ್ಲಾಯ್ಸ್ ಇದ್ದಾರೆ. ಎಲ್ಲಿದ್ದಾರೆ? ಒಬ್ಬರು ಬೆಂಗಳೂರಲ್ಲಿ ಇದ್ದಾರೆ, ಒಬ್ರು ಟೀಚರ್ ಇದ್ದಾರೆ. ನಾನು ಮಿಸ್ ಆಗಿ ನನ್ನ ಮಕ್ಕಳಿಗೆ ಆಸ್ತಿ ಬರ್ಕೊಟ್ಬಿಟ್ಟೆ. ಈಗ ನಾನು ನೋಡ್ಕೊಳ್ತಾ ಇಲ್ಲ, ನನಗೆ ವಾಪಸ್ ಆಸ್ತಿ ಕೊಡಿ. ಕೇಳಿದೆ ನಾನು, ಯಾಕೆ ವಾಪಸ್ ಆಸ್ತಿ ಇಲ್ಲ? ನನ್ನ ಮಕ್ಕಳ ಮೇಲೆ ನಂಬಿಕೆ ಇತ್ತು ಸರ್, ನಾನು ಟೀಚರ್ ಅಲ್ಲ, ಪೆನ್ಷನ್ ಬರ್ತಾ ಇತ್ತು, ಕೊಟ್ಬಿಟ್ಟಿದ್ದೀನಿ, ಈಗ ತುಂಬಾ ಕಷ್ಟ ಆಗ್ತಾ ಇದೆ, ವಾಪಸ್ ಆಸ್ತಿ ಕೊಡಿ ಅಂತ. ಇಂಥವು ದಿನೇ ದಿನೇ ನನಗೆ ಕೆಲಸ ಬರ್ತಾ ಇದಾವೆ. ಈಗ 1 ವರ್ಷ 6 ತಿಂಗಳಾಯ್ತು ನಾನು ಜಿಲ್ಲಾಧಿಕಾರಿ ಆಗಲಿ, ಒಂದು ಕೇಸು ರೈತರ ಕೇಸ್ ಬಂದಿಲ್ಲ. ನನ್ನ ಮಗ ರೈತ ಇದ್ದಾನೆ, ನನಗೆ ಆಸ್ತಿ ಕೊಡ್ತಾ ಇಲ್ಲ, ನಾನು ಸಾಕ್ತಾ ಇಲ್ಲ ಅಂತ ಒಂದು ಕೇಸು ಬಂದಿಲ್ಲ. ಇದನ್ನ ಯಾವುದೋ ಒಗ್ಗಳಿಕೆಗೆ ಹೇಳೋದಿಲ್ಲ. ನಾನು ಇಲ್ಲಿ ಹಳ್ಳಿಯಿಂದ ಬಂದಿರತಕ್ಕಂಥನು, ನಾನು ಕೂಡ ನಂದು ಹೊಲ ಇದೆ, ತರಕಾರಿ ಬೆಳಿತೀನಿ, ಅಡಿಕೆ ಬೆಳಿತೀನಿ, ಇಲ್ಲೇ ಕಾಲೇಜಲ್ಲಿ ಓದಿದ್ದೀನಿ, ಮಠದ ಋಣದಲ್ಲಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಇವತ್ತು ಸಂಸ್ಕೃತಿ ಸಂಸ್ಕಾರಗಳನ್ನು ತಂದೆ ತಾಯಿಗಳಿಗೆ ತಿಳಿಬೇಕು. 95% ಅಲ್ಲ, 100% ಅಲ್ಲ, ಬರೀ ನೀಟ್ ಅಲ್ಲ, IAS ಅಧಿಕಾರಿ ಅಲ್ಲ ಇಂಪಾರ್ಟೆಂಟು. ನಿಮ್ಮ ಮಕ್ಕಳು ಉತ್ತಮ ನಾಗರಿಕ